ಬೆಂಗಳೂರಿನ ರಾಜಾಜಿನಗರದ ರಾಜ್ಕುಮಾರ್ ರಸ್ತೆಯಲ್ಲಿರುವಂತಹ ಒಂದು ಎಲೆಕ್ಟ್ರಿಕ್ ಬೈಕ್ ಶೋರೂಮ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿ ಪ್ರಿಯಾ ಎನ್ನುವ ಒಬ್ಬ ಯುವತಿ ಸಾವಾಗ್ತಾರೆ. ಪ್ರಸ್ತುತವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಅವರ ತಂದೆ ಆರ್ಮುಗಮ್ ಅವರಿದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಿನ್ನೆ ನಡೆದಂತಹ ಒಂದು ಘಟನೆಯಲ್ಲಿ ನಿಮ್ಮ ಮಗಳ ಸಾವಾಗಿದೆ. ಯಾರಾದರೂ ಅವ್ರ ಕಡೆಯಿಂದ ನಿಮ್ಮನ್ನು ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡಿದ್ರೆ ಏನಾಗ್ತಿದೆ ಸರ್? ಫೋನೇ ಮಾಡಲಿಲ್ಲ ಸರ್ ಯಾರು. ನನಗೆ ಕರೆಕ್ಟಾಗಿ 6:55ಕ್ಕೆ ನಮ್ಮ ಫ್ರೆಂಡು 7 ಮಳೆ ಅಂತ ಇದ್ದಾರೆ. ಅವ್ರ ಪಕ್ಕದಲ್ಲಿ ಚಪ್ಪಲ್ ಅಂಗಡಿ ಇಟ್ಕೊಂಡಿದ್ರು. ಅವರೇ ಫೋನ್ ಮಾಡಿದ್ರು, ಈ ಥರ ಪ್ರಿಯ ಕೆಲಸ ಮಾಡ್ತಾರಲ್ಲ, ಅವ್ರು ಕೆಲಸ ಮಾಡೋ ಜಾಗದಲ್ಲಿ ಈ ಥರ ಬೆಂಕಿ ಹಚ್ಕೊಬಿಟ್ಟಿದೆ. ಅದ್ರಿಗೆ ಗೊತ್ತಾಗಿಲ್ಲ ಸರ್ ನಮಗೆ. ಅವರು ಫೋನ್ ಮಾಡಲಿಲ್ಲ ಸರ್. ನಮ್ಮ 7 ಮಲೆ ಫೋನ್ ಮಾಡಿದ ತಕ್ಷಣ ನಮ್ಮ ಮಗಳಿಗೆ ನಾನು ಫೋನ್ ಮಾಡಿದೆ, ಫೋನ್ ಹೋಯ್ತಾ ಇಲ್ಲ ಸರ್. ನಿಮಗೆ ಫೋನ್ ಮಾಡಿ ಎಷ್ಟೊತ್ತಿಗೆ ಫೋನ್ ಮಾಡಿ ಹೇಳಿದ್ರು? ಹೇಗೆ 6:55ಕ್ಕೆ ನಮ್ಮ ಫ್ರೆಂಡು ಫೋನ್ ಮಾಡಿದೆ ಸರ್. ಅದಕ್ಕೆ ಮುಂಚೆ ಗೊತ್ತಿಲ್ಲ. ಆಮೇಲೆ ನಮ್ಮ ಮಿಸ್ಸಸ್ ಅವರಿಗೆ ಪೊಲೀಸ್ ಸಾಹೇಬರು ಬಂದುಬಿಟ್ಟು ಇಲ್ಲಿಂದ ಏಟಾಗಿದೆ ಬನ್ನಿ ಅಂದ್ಬಿಟ್ಟು ಕರ್ಕೊಂಡೋಗಿದ್ದಾರೆ ಸರ್. ಅದಕ್ಕೆ ಮುಂಚೆ ನಮ್ಮ ಮಗ ಹೋಗಿದ್ದಾನೆ. ನಮ್ಮ ಮಗನಿಗೆ ಯಾರೋ ಫೋನ್ ಮಾಡಿದರೆ ನಮ್ಮ ಮಗ ಹೋಗಿದ್ದಾನೆ. ಆಮೇಲೆ ನಾನು ಬೇರೆ ಕಡೆಯಿಂದ ಆಟೋಲ್ಲಿ ಹೋದೆ. ಅಲ್ಲಿ ಹೋಗಿದ ತಕ್ಷಣ ಫುಲ್ ಎಲ್ಲ ಅಟ್ಕೊಬಿಟ್ಟಿದೆ. 20 ಜನ ಕೆಲಸ ಮಾಡ್ತಾಯಿದ್ರು ಸರ್. 3 ವರ್ಷದಿಂದ ಕೆಲಸ ಮಾಡ್ತಾರೆ. ನಮ್ಮ ಮಗಳು ಇವತ್ತು ಹುಟ್ಟಿದ್ದಬ್ಬ ಸರ್. 3 ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಹುಟ್ಟಿದ್ದಬ್ಬ. ಏನೇನೋ ಕಳ್ಸ್ಕೊಳ್ತಾ ಇದೆ ಸರ್ ನಾನು. ನಿನ್ನೆ 9:50ಗೆ ಮನೆ ಬಿಟ್ಟರು ಸರ್ ಅವರು. ಮಾಮೂಲು 9:50 ಬಿಟ್ಟು 10:05 ಹೋಗೋದು. 1/4 ಗಂಟೆಯಲ್ಲಿ ಹೋಗ್ಬಿಡ್ತಾರೆ. ಅವರು ಏನು ತಿಳಿಸಿಲ್ಲ ಸರ್ ನಮಗೆ. ಯಾರು ಕೂಡ ನಿಮಗೆ ಫೋನ್ ಮಾಡಿ ಫೋನ್ ಮಾಡಲಿಲ್ಲ ಸರ್. ಹೆಂಗೆ ಸರ್ ಇದು? ಏನು ಸರ್ ನ್ಯಾಯ ಇದು ಹೇಳಿ? ಎಷ್ಟು ವರ್ಷದಿಂದ ಕೆಲಸ? 3 ವರ್ಷದಿಂದ ಕೆಲಸ ಮಾಡ್ತಿದ್ರು ಅಂತ ಹೇಳ್ತಾ ಇದ್ರು. ಇತ್ತೀಚೆಗೆ ಏನಾದ್ರು ಅಲ್ಲಿ ಸಮಸ್ಯೆಗಳು ಆ ಥರದ್ದೇನು ಕಂಡು ಬಂದಿತ್ತು? ಏನಿಲ್ಲ ಸರ್. ಇದುವರೆಗೂ ಆ ಥರ ಆಗಿಲ್ಲ ಸರ್. ಏನು ಹೇಳಲಿಲ್ಲ ಸರ್. ಇದುವರೆಗೂ ನಂಬಕ್ಕೆ ಐತಲ್ಲ ಸರ್. ಇದುವರೆಗೂ ನಂಬಕ್ಕೆ ಐತಲ್ಲ ಸರ್. ನಮ್ಮ ಮಗಳು ಎಲ್ಲೇ ಇದೆಲ್ಲ ಅಂತ ತಿಳ್ಕೊಂಡಿದ್ವಿ ಸರ್. ನನಗೆ ತಲೆ ಸುತ್ತ ಬಂದುಬಿಟ್ಟಿದ್ದೆ ಸರ್. ಇವತ್ತು ಹುಟ್ಟಿದ್ದಬ್ಬ ಏನೇನೋ ಕಳ್ಸ್ಕೊಳ್ತಾ ಇದೆ ಸರ್. ನಾನು ಬಟ್ಟೆ ಎಲ್ಲ ಇಸ್ಕೊಬಂದು ಕೊಟ್ಟಿದ್ವಿ. ಇವತ್ತು ಕೇಕ್ ಕಟ್ ಮಾಡಬೇಕು ಏನೇನೋ ಅಂತ ಆಸೆ ಇತ್ತು ಸರ್. ನಿಮ್ಮನ್ನು ಯಾರಾದರೂ ಜನಪ್ರತಿನಿಧಿಗಳಾಗಿರ್ಬೋದು, ಬೇರೆ ಯಾರಾದರೂ ಸಂಪರ್ಕ ಮಾಡುವಂಥ ಕೆಲಸವನ್ನು ಮಾಡಿದ್ರೆ ಸರ್ ನಿಮ್ಮನ್ನು? ಯಾರು ಆ ಥರ ಮಾಡಲಿಲ್ಲ ಸರ್. ಅವ್ರ ಕಡೆಯಿಂದ ಮಾಹಿತಿ ಏನು ಸಿಕ್ಕಿಲ್ಲ ಸರ್. ಹೆಂಗೆ ಸರ್ ಇದಕ್ಕೆ ಹೋಗಿ ಕೆಲಸ ಮಾಡೋ ಜಾಗದಲ್ಲಿ 26 ವರ್ಷ ಹುಡುಗಿಗೆ ಅವ್ರ ಮಾಹಿತಿ ಸಿಕ್ಕಿಲ್ಲ ಅಂದ್ರೆ ಅವರು ಹೆಂಗೆ ಸರ್? ಏನು ಸರ್ ಅರ್ಥ ಇದು ಹೇಳಿ? ನೀವೇ ನ್ಯಾಯ ಕೊಡಿಸ್ಬೇಕು ಸರ್. ಇವಾಗ ಏನು ಹೇಳ್ತೀರಾ ಸರ್? ಇಂಥದ್ದೊಂದು ಪರಿಸ್ಥಿತಿ ಆಗಿದೆ, ನಿಮ್ಮ ಪರಿಸ್ಥಿತಿನೂ ಕೂಡ ಈ ರೀತಿಯಾಗಿದೆ. ಏನು ನಿರೀಕ್ಷೆ ಮಾಡ್ತೀರಾ ಸರ್? ನೀವೇ ನ್ಯಾಯ ಕೊಡಿಸ್ಬೇಕು ಸರ್. ನಮಗೇನು ಇದುವರೆಗೂ ಅವ್ರ ಕಡೆಯಿಂದ ಏನಾಯ್ತು ಅಂತ ಗೊತ್ತಿಲ್ಲಲ್ಲ ಸರ್. ನಾವು ಹೆಂಗೆ ಸರ್ ಹೇಳೋದು? ಆದರೆ ನ್ಯಾಯ ಕೊಡಿಸ್ಬೇಕು ಸರ್ ನೀವು, ಅಷ್ಟೇ, ಬೇರೆ ಏನಿಲ್ಲ. ಅವ್ರ ಕಡೆಯಿಂದ ಅವ್ರ ಮನೇಲಿ ಹೋಗಿ ಏನು ಚೆಕ್ ಮಾಡಿ ಏನೈತಿ ಹೆಂಗಾಯಿತು. 20 ಜನ ಕೆಲಸ ಮಾಡ್ತಿಲ್ಲ, ಇವ್ರು ಮಾತ್ರ ಹೆಂಗೆ ಸಿಕ್ಕಾಕೊಟ್ರು, ಇವ್ರು ಏನು ಮಾಡ್ತಾಯಿದ್ರು ನೀವೇ ಕೇಳ್ಬೇಕು ಸರ್. ಅವ್ರ ಕಡೆ ಹೋಗಿ ನೀವೇ ವಿಚಾರಿಸ್ಬೇಕು ಸರ್. ಕುಟುಂಬದ ಪರಿಸ್ಥಿತಿ ಏನು ಸರ್? ನೀವು ಏನು ಕೆಲಸ ಮಾಡ್ತೀರಾ? ನಿಮ್ಮ ಜೊತೆಗೆ ಮಕ್ಕಳು ಯಾರು? ಏನು? ನನಗೆ 2 ಗಂಡು 1 ಹೆಣ್ಣು ಸರ್. ಲಾಸ್ಟ್ ಮಗಳು ಸರ್. ಅವರೇ ಸರ್ ನಮ್ಮ ಮನೆಯಲ್ಲಿ ಮೇಂಟೈನ್ ಮಾಡೋದು. ಎಲ್ಲರೂ ದೊಡ್ಡವ್ರಿಗಿಂತ ದೊಡ್ಡವರು, ಚಿಕ್ಕವ್ರು ಎಲ್ಲರೂ ಅವರೇ ಸರ್. ಅವ್ರು ಹೇಳಿದ ಥರ ನಡ್ಕೊಳ್ತಾ ಇದ್ದೀವಿ ಸರ್ ನಾವು. ಅವರೇ ನಮ್ಮ ಜೀವನಾಂಶ ಸರ್. ನಮ್ಮ ಜೀವನಾಂಶ ಇಲ್ಲ ಸರ್. ಇವಾಗ ಹೋಯ್ತು ಸರ್. ಏನೋ ನಂಬಕೈತಲ್ಲ ಸರ್. ನಾನು ನಿಜವಾಗ್ಲೂ ಇನ್ನೂ ನಂಬಕೈತೆ ಅಲ್ಲ. ಇನ್ನೂ ಮೂತಿ ನೋಡಲಿಲ್ಲ ನಾನು. ಇಷ್ಟು ಕರೆಕ್ಟಾಗಿ 25 ಅವರ್ ಸರ್. ಹೋಗಿ ನಮ್ಮ ಮಗಳು ಹೋಗಿ 9:50 ಟೈಮ್ ಸರ್. ಎಷ್ಟು ಸರ್? ಹೆಂಗೆ ಸರ್ ಇದು? ನೀವೇ ನ್ಯಾಯ ಕೊಡಿಸ್ಬೇಕು ಸರ್. ನಮ್ಮ ಸಾಹೇಬ್ರಿಗೆ ಹೇಳಿ, ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರಿಗೆ ಹೇಳಿ, ಹೆಲ್ತ್ ಮಿನಿಸ್ಟ್ರಿಗೆ ಹೇಳಿ, ಅವ್ರಿಗೆ ಎಲ್ಲರಿಗೂ ಹೇಳಿ ನೀವು ನ್ಯಾಯ ಕೊಡಿಸ್ಬೇಕು ಸರ್. ನೀವು ಅದು ಏನಾಯಿತು ನೀವೇ ತಿಳಿಸ್ಬೇಕು ಸರ್ ನಮಗೆ. ಅದು ಒಳಗಡೆ ಆಗಿರೋದು ಅವ್ರಿಗೆ ಗೊತ್ತು ಸರ್. ಅದು ದೇವ್ರಿಗೆ ಹೊಣೆ ಅದು. ಇವಾಗ ಮೃತದೇಹ ಎಲ್ಲಿದೆ ಸರ್? ನಿಮ್ಗೆ ಎಷ್ಟೊತ್ತಿಗೆ ಹಸ್ತಾಂತರ ಮಾಡ್ತೀವಿ ಅಂತ ಹೇಳಿದ್ದಾರೆ? ಏನು ಸರ್? ಇವಾಗ ನಮ್ಮ ಮಗ ಹೋಗಿದ್ದಾರೆ ಸರ್. ನಮ್ಮ ಮಗ ಎಲ್ಲ ಹೋಗಿದ್ದಾರೆ. ನಮ್ಮ ಮಗ ಅಳಿಯ ಎಲ್ಲ ಹೋಗಿದ್ದಾರೆ. ವಿಕ್ಟೋರ್ ಹಾಸ್ಪಿಟ್ಲಲ್ಲಿ ಇದೆಯಂತೆ. ನಿನ್ನೆ ಸಾಹೇಬ್ರೆಲ್ಲ ಮಾತಾಡಿದ್ರು. RT ಆಫೀಸ್ ಪೊಲೀಸ್ ಸ್ಟೇಷನಲ್ಲಿ ಸಾಹೇಬರು, ಕಮಿಷನರ್ ಸಾಹೇಬರು ಅವರು ಇವರೆಲ್ಲ ಬಂದು ಮಾತಾಡಿದ್ರು. ಅವ್ರದ್ದು ಏನಿದೆ ನೋಡಂತ ಹೇಳಿದ್ರು. ಅವ್ರ ಮೇಲೆ ಏನಿಲ್ಲ ಸರ್. ಅವರೆಲ್ಲ ಕರೆಕ್ಟಾಗಿ ಮಾತಾಡಿ ಎಲ್ಲ ಮಾಡಿ ಅಂತ ಹೇಳಿದರು. ಸಾಹೇಬರೆಲ್ಲ ಫೋನ್ ಮಾಡಿದರು. ಹೆಲ್ತ್ ಮಿನಿಸ್ಟ್ರು ಫೋನ್ ಮಾಡಿದರು. PC ಮೋಹನ್ ಸಾಹೇಬರು ಫೋನ್ ಮಾಡಿದರು. ಏನು ಸರ್ ಹೇಳೋದು? ನಾನು ಕಣ್ಣಲ್ಲಿ ನೋಡಿದ್ಮೇಲೆ ನಂಬೇಕು ಸರ್. ನಾನು ನಂಬಕೈತಾ ಇಲ್ಲ ಸರ್. ನನಗೆ ವೈಬ್ರೇಷನ್ ಇದೆ ಸರ್. ನನಗೆ ನೀವೇ ನ್ಯಾಯ ಕೊಡಿಸ್ಬೇಕು. ಅಲ್ಲಿ ಹೋಗಿ ಅವ್ರ ಮನೇಲಿ ಹೋಗಿ ಏನು ವಿಚಾರಿಸಿ ಹೆಂಗೆ ಆಯಿತು, ಹೆಂಗೆ ನಮ್ಮ ಮಗಳು ಹತ್ರ ಹೆಂಗೆ ಸಿಕ್ಕಾಕೊಂಡ್ಲು, ಏನು ಸರ್? ಚಿಕ್ಕ ಹುಡುಗಿ ಸರ್. ಚಿಕ್ಕ ಹುಡುಗಿ ಸರ್. ನೀವೇ ನ್ಯಾಯ ಕೊಡಿಸ್ಬೇಕು ಸರ್ ನಮಗೆ. ಇಷ್ಟೇ ಸರ್. ಧನ್ಯವಾದಗಳು ಸರ್. ಇದಿಷ್ಟು ಪ್ರಿಯಾ ಅವರ ತಂದೆ ಆರ್ಮುಗ ಅವರ ಮಾತುಗಳು. ಏನೇ ಆದರೂ ಕೂಡ ಈ ಪರಿಸ್ಥಿತಿಯಲ್ಲಿ ನನಗೊಂದು ನ್ಯಾಯ ಬೇಕು ಅಂತ ಹೇಳಿ ಅವರು ಕೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆಗೆ ಶರತ್, ಅಶ್ವಯೋಗ ನ್ಯೂಸ್, ಬೆಂಗಳೂರು.